ಬೆಳಗ್ಗೆ ಎಲ್ಲೋ ಹೋದೆ, ಕೇಳೋರು ಯಾರು ಇಲ್ವಾ ನಿನಗೆ ಅಂತ. ಸೂರ್ಯ ಇನ್ನೂ ಬಂದಿಲ್ಲ. ಇವ್ರು ನೋಡಿ ಹೆಂಗಿದೆಯೋ, ಫುಲ್ಲು ಮಂಜು. ಹಾಂ, ಸಗದಾಗಿದೆ. ವಾಟ್ ಎ ವೇ ಟು ವೆಲ್ಕಮ್ 2026. ಸೊ 2026 January 1st, ಟೈಮ್ ಬಂದು 7:30 in the morning. ಇನ್ನು ಮಿಸ್ಟರ್ ಸೂರ್ಯ ಬಂದಿಲ್ಲ. ಫುಲ್ಲು ಮಂಜು ಕಳೆದೋಗಿದೆ. ಒಬ್ಬನೇ ಬೆಟ್ಟ ಹತ್ತಾ ಇದ್ದೀನಿ. ಇಲ್ಲಿ ನೋಡಿ ಬಾಯ್ಸ್ ಇದ್ದಾರೆ. ಏನು ಸಮಾಚಾರ ಬಾಯ್ಸ್? ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಆಹಾ, ಒಳ್ಳೆ ವೆದರು. ಯಾವ ಸ್ಕಂದಗಿರಿ, ಕೈಲಾಸಗಿರಿ ಎಲ್ಲ 500 ರೂಪಾಯಿ 350 ರೂಪಾಯಿ ಕೊಟ್ಟೋಗೋ ಬದಲು ಹೆಂಗಿದೆ ನೋಡಿ. ಆ ಕಡೆ ಹೋಗ್ತಿರೋದು ಹೈವೇ, ಅಲ್ಲೆಲ್ಲ ಕೆರೆ ಎಲ್ಲ ಇದೆ, ಏನೂ ಕಾಣ್ತಾ ಇಲ್ಲ. ಒಬ್ಬೊಬ್ಬನೇ ಬಂದು ಬೆಟ್ಟ ಹತ್ತೋದ್ರಲ್ಲೂ ಮಜಾ ಇದೆ. ಏನಂತೀರ? ಯಾವಾಗಾದರೂ ಟ್ರೈ ಮಾಡಿ ಒಬ್ಬರೇ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಟ್ರೈಲ್ ಆಗಿರಬೇಕು. ಮತ್ತು ಒಬ್ಬೊಬ್ಬನೇ ಬಂದು ಕಳೆದೋಗಿ ನಿಮ್ಮನ್ನು ಹುಡ್ಕೊ ಬರೋದೆಲ್ಲ ಕಷ್ಟ ಆಗುತ್ತೆ ಜನರಿಗೆ. ಹಾಂ, ವೆರಿ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಸೊ ನೋಡಿ, ಇದೇ ವಿಜಯ ಸ್ತಂಭ ಇದೆ. ಯಾವಾಗೋ ಜಮಾನಲ್ಲಿ ಕಟ್ಟಿದ್ದಾರೆ, ಹಿಂದಿಯಲ್ಲೇನೋ ಬರೆದಿದ್ದಾರೆ. ಅದು ಕಾಣುತ್ತಾ? ಗೊತ್ತಿಲ್ಲ, ನೋಡಿ ಕಾಣ್ಬೋದು ಇವಾಗ. ಟೈಮ್ ಆಲ್ಮೋಸ್ಟ್ 8 o'clock ಆಗ್ತಾ ಬಂತು. ಇನ್ನೂ ಮಿಸ್ಟರ್ ಸೂರ್ಯ ಬಂದೇ ಇಲ್ಲ. ನ್ಯೂ ಇಯರ್ ಅಂತ ರಾತ್ರಿ ಚೆನ್ನಾಗಿ ಎಣ್ಣೆ ಹೊಡ್ಕೊಂಡು ಮಲ್ಕೊಬಿಟ್ಟವನ ಏನು ಕಥೆ ಗೊತ್ತಾಗ್ತಾ ಇಲ್ಲ. ಕಮಾನ್ ಮಿಸ್ಟರ್ ಸೂರ್ಯ, ಶೋ ಮಿ ದ ಫೇಸ್.
ನೋ ಸೈನ್ಸ್ ಆಫ್ ಮಿಸ್ಟರ್ ಸೂರ್ಯ. ಏನು ಮಾಡೋಣ, ಮಿಸ್ಟರ್ ಸೂರ್ಯ ಲೀವ್ ತಗೊಂಡಿದ್ದಾನೆ ಅನ್ಸತ್ತೆ ನ್ಯೂ ಇಯರ್ ಪ್ರಯುಕ್ತವಾಗಿ. ಸ್ವಲ್ಪ ಸ್ಟೀಪ್ ಆಗಿದೆ, ಗೊತ್ತಾಗುತ್ತಾ ಇಲ್ವೋ, ಮತ್ತೆ ಇಳಿತಾ ಇದ್ದೀನಿ. ಒಬ್ಬನೇ ಬೇರೆ ಬಂದಿದ್ದೀನಲ್ಲ, ಜಾರು ಬಿದ್ದೇನಾದರೂ ಆದರೆ ಗೊತ್ತಿಲ್ಲ ಏನಾಗತ್ತೆ ಏನು ಕತೆ ಅಂತ. ಅದಕ್ಕೆ ಇನ್ನೊಂದು 15 ಮಿನಿಟ್ಸ್ ವೆಯ್ಟ್ ಮಾಡೋಣ. ಸನ್ರೈಸ್ ಆಗಿಲ್ಲ ಅಂದರೆ ವಾಪಸ್ ಹೋಗೋಣ. ಟೈಮು ಆಲ್ಮೋಸ್ಟ್ 9 o'clock ಆಗ್ತಾ ಬಂತು. ಮಿಸ್ಟರ್ ಸೂರ್ಯ ಬಂದಿಲ್ಲ. ನಮ್ಮ ಮನೆಯಿಂದ ಫೋನ್ ಮಾಡ್ತಾವ್ರೆ, ಬೆಳಗ್ಗೆ ಎಲ್ಲೋ ಹೋದೆ, ಕೇಳೋರು ಯಾರು ಇಲ್ವಾ ನಿನಗೆ ಅಂತ. ಸೊ ವಾಪಸ್ ಹೋಗೋಣ. ಸೂರ್ಯ ಸನ್ರೈಸ್ ದರ್ಶನ ಕೊಟ್ಟಿಲ್ಲ ನಮಗೆ, ಆದರೂ ಪರವಾಗಿಲ್ಲ, ಒಳ್ಳೆ ನ್ಯೂ ಇಯರ್ ಮಾರ್ನಿಂಗ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೇನು ಸಮಾಚಾರ, ಹೆಂಗಾಯ್ತು ನಿಮ್ಮ ನ್ಯೂ ಇಯರ್? ಕಮೆಂಟ್ ಮಾಡಿ. ಬೆಂಗಳೂರಲ್ಲಿ ಫುಲ್ಲು ಪಬ್ಗೆ ಹೋಗಿ ಮಜಾ ಮಾಡಿದ್ರ, ಮನೇಲೇ ಕೂತಿದ್ರ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ರ, ಎಲ್ಲ ಕಮೆಂಟ್ ಮಾಡಿ. ಹೋಗೋಣ. ಆಲ್ಮೋಸ್ಟ್ ಸೈನಿಂಗ್ ಆಫ್. ಟೇಕ್ ಕೇರ್. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಬಾಯ್ ಬಾಯ್.